ಕುವೆಂಪು ಅವರ ವಿಶ್ವಮಾನವ ಕಲ್ಪನೆ ಎಲ್ಲ ಕಾಲಕ್ಕೂ ಪ್ರಸ್ತುತ. ಮನುಜಮತ ವಿಶ್ವಪಥ ಎಂಬ ಕವಿಕಲ್ಪನೆಯಂತೆ ವಿಶಾಲ ಮನೋಭಾವದೊಂದಿಗೆ ಬದುಕು ಸಾಗಿಸಿದಾಗ ನಿರ್ಮಾಣವಾಗುವ ಸಮಾಜದ ಕಲ್ಪನೆ ನಿಜಕ್ಕೂ ಸುಂದರ. ಆಡುಮುಟ್ಟದ ಸೊಪ್ಪಿಲ್ಲ, ಕುವೆಂಪು ರಚಿಸದ ಸಾಹಿತ್ಯ ಪ್ರಕಾರವಿಲ್ಲ. ಹಾಗಾಗಿ ಕುವೆಂಪು ಅವರನ್ನು ಸಾಹಿತ್ಯ ಲೋಕದ ಧ್ರುವತಾರೆ ಎಂದು ಕರೆಯಲಾಗುತ್ತದೆ ಎಂದು ಶಿಕ್ಷಕಿ ಡಿಎಲ್ ಪರಿಮಳ ತಿಳಿಸಿದರು. ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ ಪ್ರಯುಕ್ತ ಗುಡಿಬಂಡೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ನಾಡಲ್ಲಿ ಕನ್ನಡಕ್ಕೆ ಪ್ರಥಮ ಮತ್ತು ಪೂಜ್ಯ ಸ್ಥಾನ ಸಿಗಲಿ ಎಂದ ಮಹಾನ್ ಚೇತನ, ನಾಡಿನ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನವಾಗಿ ಆಚರಿಸಲಾಗುತ್ತದೆ ಎಂದರು. ಅವರ ತಾಯಿ ಒಂದು ಕಿಟಕಿಯ ಬಳಿ ಟೇಬಲ್ ಮತ್ತೆ ಚೇರ್ ಹಾಕಿ ಅವರಿಗೆ ಓದ್ಕೊಳ್ಳೋದಕ್ಕೆ ಒಳ್ಳೆ ವಾತಾವರಣ ಕಾಣಿಸ್ಬೇಕು ನನ್ನ ಮಗನಿಗೆ, ಆರೋಗ್ಯವಾದಂತಹ ಪರಿಸರವನ್ನು ನೋಡಿಕೊಂಡು ಅವನ ಮನಸ್ಸು ಸಹ ಅಷ್ಟೇ ಆರೋಗ್ಯಯುತವಾಗಿ ಬೆಳಿಬೇಕು ಅನ್ನೋ ಒಂದು ಮಹದಾಸೆಯಿಂದ ಕಿಟಕಿಯ ಬಳಿ ಅವನಿಗೆ ಒಂದು ಚೇರ್ ಮತ್ತೆ ಟೇಬಲ್ ಅನ್ನ ಕೂರಿಸಿ ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಟ್ರು. ಆ ಕುವೆಂಪುರವರು ಪ್ರಕೃತಿಯ ಸೌಂದರ್ಯವನ್ನು ಸವಿತಾ 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 ತಮ್ಮನ್ನ ತಾವೇ ಕಾವ್ಯಾತ್ಮ ಲೋಕದಲ್ಲಿ ತೊಡಗಿಸ್ಕೊಂಡು ಆ ಒಂದು ಕಾವ್ಯ ಲೋಕಕ್ಕೆ ಪದಾರ್ಪಣೆ ಮಾಡ್ತಾರೆ. ಅದನ್ನ ಅವರ ಟೀಚರ್ಗೆ ತೋರಿಸಿದಾಗ ಅವ್ರು ಹೇಳ್ತಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಯುಒ ಮುನೇಗೌಡ, ಮಂಜುನಾಥ್ ರೆಡ್ಡಿ ಮಾತನಾಡಿದರು. ವೇಣುಗೋಪಾಲ್, ಇಸಿಒ ಚಂದ್ರಶೇಖರ್, ಪಶು ಇಲಾಖೆಯ ರವೀಂದ್ರ ಹಾಜರಿದ್ದರು. ಬೊಮ್ಮಗಾನಹಳ್ಳಿ ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ.